ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಗೊರಗುಂಟೆಪಾಳ್ಯದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಬಾಬುರವರು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಹಾರ ತುರಾಯಿ ಇಲ್ಲದೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿ ಸೇವೆಯೇ ಸಂಭ್ರಮ ಎಂಬ ಸಂದೇಶವನ್ನು ಕೊಟ್ಟು ಆ ಮೊತ್ತವನ್ನು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೀಡುವ ಉದ್ದೇಶದಿಂದ ಕಾಣಿಕೆ ಪೆಟ್ಟಿಗೆ ಇಟ್ಟು ಮಾದರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹನುಮಂತರಾಯಪ್ಪ, ಯುವ ನಾಯಕಿ ಕುಸುಮಾ ಹನುಮಂತರಾಯಪ್ಪ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ನಂಜುಂಡಪ್ಪ, ಸಿದ್ದೇಗೌಡ್ರು, ವೇಲು ನಾಯರ್, ಮೋಹನ್ ಕುಮಾರ್ ಮತ್ತು ಸ್ನೇಹಿತರು, ಅಭಿಮಾನಿ ಬಳಗದವರು ಶುಭ ಹಾರೈಸಿದರು. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸುವಂಥವ್ರು ಅವರ ಹುಟ್ಟುಹಬ್ಬ ಇವತ್ತು. ನಾನು ಈ ಮೂಲಕ ಅವರಿಗೆ ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸಿಗಬೇಕು. ಈ ಬಾರಿ ವಿಶೇಷವಾಗಿ ಎಲ್ಲರೂ ಅಷ್ಟೇ ಹುಟ್ಟಿದಬ್ಬ ಅಂದಿದ ತಕ್ಷಣ ಹಾರ, ತುರಾಯಿಗಳು, ಕೇಕ್ಗಳು ಇವನ್ನೇ ಹುಟ್ಟಿದಬ್ಬ ಮಾಡ್ಕೊಂಡಿರ್ತಾರೆ. ಆದರೆ ಈ ಬಾರಿ ವಿಶೇಷವಾಗಿ ಅವರು ಯಾರು ಕೂಡ ಹಾರ, ತುರಾಯಿಗಳನ್ನು ತರಬಾರ್ದು. ಅದೇ ಹಣ ಏನು ನಿಮ್ಗೆ ಖರ್ಚಾಗುತ್ತೆ ಅದನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಮೀಸಲಿಡ್ತೀವಿ ಅಂತ ಹೇಳಿ ಆ ಒಂದು ವಿಶೇಷವಾದಂಥ ಯೋಚನೆಯೊಂದಿಗೆ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ. ಈ ಒಳ್ಳೆಯ ಯೋಚನೆಗೂ ಕೂಡ ಎಲ್ಲರೂ ಬೆಂಬಲ ಸಿಗಲಿ ಅಂತ ಕೇಳ್ಕೊಳ್ತಾ, ಇನ್ನಷ್ಟು ಎತ್ತರಕ್ಕೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ಫೀಲ್ಡಲ್ಲೂ ಕೂಡ ಅವರು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲ, ಎಲ್ಲ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದಮೇಲೆ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದಾರೆ. ಕಾರ್ಪೊರೇಷನ್ ಚುನಾವಣೆಯೂ ಕೂಡ ಆಗುತ್ತೆ. ಸೊ ಎಲ್ಲರೂ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು 5 ಗ್ಯಾರಂಟಿಗಳನ್ನು ನೀಡಿದ್ದಾರೆ ಆ ಗ್ಯಾರಂಟಿಗಳ ಮೇಲೆ ನಾವು ಹೋಗಿ ಜನಗಳನ್ನು ಕೇಳುವಂಥದ್ದು. ಬೆಂಗಳೂರನ್ನು ಇವತ್ತು ಬಹಳ ವೇಗವಾಗಿ ಬೆಳೀತಾ ಇರೋ ಯಾವುದಾದ್ರೂ ನಗರ ಇದ್ದರೆ ಅದು ಬೆಂಗಳೂರು. ಸೊ ಇವತ್ತು ಕಾರ್ಪೊರೇಷನ್ ಚುನಾವಣೆ ಬಹಳ ಅಗತ್ಯ ಇದೆ, ಕಾರ್ಪೊರೇಟರ್ಸ್ಗಳ ಅಗತ್ಯ ಇದೆ. ಸೊ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಗೆಲುವಿಗಾಗಿ ಯಾವ ರೀತಿ ಶ್ರಮಿಸಬೇಕು ಅನ್ನೋದು ಕೂಡ ನಾವು. ಮಂಜುನಾಥ್ ಬಾಬು ಅವರ ಹುಟ್ಟುಹಬ್ಬ 57ನೇ ವರ್ಷದ ಹುಟ್ಟುಹಬ್ಬ. ಯಾಕಂದರೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಸ್ಕೂಲ್ ಮಕ್ಕಳಿಗೆ, ನಮ್ಮೂರು ಗೌರ್ಮೆಂಟ್ ಸ್ಕೂಲು ತುಂಬ ಪರಿಸ್ಥಿತಿ ಹಾಳಾಗಿದೆ ಸ್ಕೂಲ್ದು. ಸೊ ಹಂಗಾಗಿ ಅಲ್ಲಿನ ಸ್ವಲ್ಪ ಸೌಕರ್ಯಗಳನ್ನೆಲ್ಲ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಹೆಲ್ಪ್ ಮಾಡೋಣ ನಮ್ಮ ಕಡೆಯಿಂದ. ನಾವು ಪ್ರಾರಂಭ ಮಾಡಿದ್ರೆ ಇಡೀ ಸಮಾಜಕ್ಕೆ ಇದೊಂದು ಕೊಡುಗೆ ಆಗುತ್ತೆ. ಎಲ್ಲರೂ 100 ಜನ ಕಲಿತಾರೆ ಅಟ್ಲೀಸ್ಟ್ ನೋಡಿಬಿಟ್ಟು. ನಾವು ಮಾಡೋದನ್ನ ನೋಡಿ ಒಂದು 10 ಜನ ಕಲ್ತ್ರೆ ಅದೇ ಒಂದು ಈ ಒಂದು ಬರ್ಡೇ ಬಗ್ಗೆ ನೀವು ಕೇಳಿದ್ರೆ ಏನು ವಿಶೇಷವಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂತ. ನಾನು ಬರ್ಡೇ ಇಂಟ್ರೆಸ್ಟ್ ಇಲ್ಲ ನನಗೆ. ಸಾಮಾನ್ಯ ಬರ್ಡೇ ಅಂದರೆ ನನಗೆ ಬೇಡಪ್ಪ ಅಂತ ಹೇಳ್ತಿದ್ದೆ. ಕಳೆದ 1-2 ವರ್ಷದಲ್ಲಿ ತಪ್ಪಿಸ್ಕೊಂಡು ಕೂಡ ಇರಲಿಲ್ಲ. ನಮ್ಮ ಸ್ನೇಹಿತರುಗಳ ಕೈ ಸಿಕ್ಕಿರಾ ತಪ್ಪಿಸ್ಕೊಂಡು ಹೊರಟೋಗಿದೆ. ಈ ಸರಿ ಸ್ನೇಹಿತರುಗಳೆಲ್ಲ ಮನಸ್ಸಿಗೆ ಬೇಸರ ಮಾಡಿಕೊಂಡು ಸಭೆ ಸೇರಿ, ಇಲ್ಲ ನೀವು ನಮ್ಮ ಮಾತನ್ನೇ ಕೇಳಬೇಕು, ಪ್ರತಿ ಸೇರಿ ನೀವು ಹೇಳ್ದಂಗೆ ಕೇಳೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಈ ಸೇರಿ ನೀವೆಲ್ಲ ಸೇರಿ ನೀವು ನಮ್ಮೆಲ್ಲರ ಮಾತನ್ನು ಕೇಳಿ ನೀವು ಇರಲೇಬೇಕು ಅಂದರು. ಅವರ ಪ್ರೀತಿಯ ಒತ್ತಾಯಕ್ಕೆ ನಾನು ಏನು ಮಾಡಿದ್ದೀನಿ, ಇನ್ನೇನು ಮಾಡೋಕ್ಕಾಗತ್ತೆ. ಸರಿ ಆಯಿತಪ್ಪ, ಆಯಿತು, ಬಟ್ ಆದರೆ ನಂದೊಂದು ಕಂಡೀಷನ್ ಹಾಕ್ತೀನಿ ಅಂತ ಹೇಳಿದೆ. ನನಗೂ ನೀವು ಒಂದು ಕಾಣಿಕೆ ಕೊಡಿ ಅಂದೆ. ಏನು ಅಂದರು, ಒಂದು ಬಡ ಶಾಲಾ ಮಕ್ಕಳಿಗೋಸ್ಕರ ಒಂದು ಉಂಡಿ ತಂದು ನನ್ನ ಬರ್ಡೇದಲ್ಲಿ ಇಡಿ. ಯಾರು ಹೂವಿನಾರ, ಕೇಕು ಮತ್ತು ಶಾಲು, ಮೈಸೂರು ಪೇಟ, ಇನ್ನೊಂದು ಇತ್ಯಾದಿ ಗಿಫ್ಟ್ ಐಟಮ್ಸ್ಗಳು ತರಬೇಡಿ. ಅದನ್ನು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡಿ, ಯಾರೂ ತರಬಾರ್ದು ಅಂತ. ಸಾಧ್ಯ ಆದರೆ ನಾನು ಅದಕ್ಕೆ ಸಹಕರಿಸ್ತೀನಿ ಪ್ರಚಾರ ಮಾಡಲಿಕ್ಕೆ, ತರಬಾರ್ದು ಅನ್ನೋದ್ರ ವಿಚಾರದಲ್ಲಿ. ಸೊ ಬಂದಂಥವರು ಯಾರು ತರದಿರ ಬಂದು ಅದೇ ದುಡ್ಡನ್ನ ಅವ್ರು ಏನು ಹೂವಿನಾರಿಗೆ ಖರ್ಚು ಮಾಡ್ತಾರೆ, ಪೇಟೆಗೆ ಖರ್ಚು ಮಾಡ್ತಾರೆ, ಕೇಕ್ ಖರ್ಚು ಮಾಡ್ತಾರೋ ಆ ದುಡ್ಡನ್ನ ಬಡ ಶಾಲಾ ಮಕ್ಕಳಿಗೋಸ್ಕರ ಒಂದು ಉಂಡಿ ಇಟ್ಟಿರ್ತೀನಿ. ಆ ಉಂಡಿನಲ್ಲಿ ದುಡ್ಡು ಹಾಕಿದ್ರೆ ಆ ದುಡ್ಡು ಸೀದಾ ಬಡ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಏನಕ್ಕಾದ್ರೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಿಂತ್ಕೊಳ್ಳೋದಕ್ಕೆ ಬರ್ಡೇಗೆ ಒಪ್ಕೊಂಡಿದ್ದೀನಿ. ಅದೇ ಇವತ್ತಿನ ವಿಶೇಷ ಮೇಡಮ್. ಸಾವಿಗೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ತೋರ್ಪಡಿಗೆಗೋಸ್ಕರ ದೊಡ್ಡದೊಂದು ಹೂನಾರ ತೊಗೊಂಡೋಗಿ ಹಾಕ್ಬಿಟ್ಟು ಬೇರೆ ಅಲ್ಲಿರೋ ಎಲ್ಲ ಜನರು ನಮ್ಮನ್ನು ಮೆಚ್ಚಬೇಕು ಅನ್ನೋ ರೀತಿಯಲ್ಲಿ ನಾವು ಹೂನಾರ ತೊಗೊಂಡೋಗಿ ಹಾಕ್ತೀರಿ. ಇದನ್ನು ನಾವು ಸಂಪ್ರದಾಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ. ಹಿಂದೆ ಇತ್ತು, ನಿಮಗೆಲ್ಲ ಗೊತ್ತಿದ್ದಂಗೆ ಸತಿಸಾಗಮನ ಸಂಪ್ರದಾಯ ಅಂತ ಇತ್ತು. ನಾವೆಲ್ಲ ಕೇಳಿದ್ರಿ, ಬುಕ್ಸಲ್ಲಿ ಓದಿದ್ದೀರಿ ಅಷ್ಟೇ. ಇವಾಗ ಅದಿಲ್ವಲ್ಲ, ಇದನ್ನೆಲ್ಲ ನಾವು ಸಮಾಜ ಅದನ್ನು ಒಪ್ಕೊಂಡಿದೆ. ಆ ಕಾಲದಲ್ಲಿ ಇದ್ದಿದ್ದರಿಂದ ಆ ಸತಿಸಾಗಮನ ಪದ್ಧತಿ ಈಗ ಹೋಗಿದೆ. ಆ ಹಿಂದಿಂದು ಎಲ್ಲ ಹೋದಂಗೆ ಈ ಪದ್ಧತಿಯಲ್ಲಿ ಏನೋ ಬದಲಾವಣೆ ಬರ್ಬೋದೇನೋ ಒಂದು ಆಸೆ. ನಾನು ಸರಿಸುಮಾರು ಒಂದು 20-25 ವರ್ಷದಿಂದ ಈ ಆಸೆ ಇಟ್ಕೊಂಡಿದ್ದೆ. ಅದು ಈ ಸರಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಮೇಡಮ್. ನಿಮ್ಮ ವಾಹಿನಿ ಮುಖಾಂತರ ಇದನ್ನು ಸ್ವಲ್ಪ ಹೆಚ್ಚು ಜನರಿಗೆ ತಲುಪಿ ನಾವು ಹೋಗಿ, ಇವಾಗ ನೋಡಿ ಉದಾಹರಣೆಗೆ ಒಂದು ಮನೇಲಿ ಒಂದು ದುಡಿತಾ ಇದ್ದಂಥ ಗಂಡಸು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಅವರು
ಹೆಂಡತಿ ಮತ್ತು ಇಬ್ಬರು ಹೆಣ್ಣುಮಕ್ಕಳುಗಳು, ಓದ್ತಾ ಇರ್ತಕ್ಕಂಥ ಹೆಣ್ಣುಮಕ್ಕಳುಗಳು, ಅವ್ರಿಗೆ ದಿಕ್ಕೆ ತೋರಿಸ್ತಾ ಇಲ್ಲ. ನನ್ನ ಗಂಡ ದುಡಿತಾ ಇದ್ದು ತಂದಾಗ್ತಿದ್ದೆ, ಏನೋ ಮಾಡ್ತಿದ್ದಪ್ಪ, ಸುಖವಾಗಿದ್ರಿ, ದಿಢೀರ್ನ ಸತ್ತೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರಿ. ಇವಾಗ ನಾನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇದು ಮಾಡಲಿ. ಅವತ್ತು ಕೂಡ ನಾನು ನೋಡ್ತೀನಿ, ಎಲ್ಲ ಬಂದವರೆಲ್ಲ ಹೂನಾರನೇ ತಂದು ಕೊಟ್ಟರು. ಸೊ ಹಣ ಭಾರ ಅನ್ನೋದ್ರ ಜೊತೆಗೆ ನಾವು ಹೂನೂ ಅವ್ರ ಮನೆ ಮೇಲೆ ಭಾರ ಮಾಡಿದ್ರೆ ನಾವು ಅವ್ರಿಗೇನು ಸಹಾಯ ಮಾಡೋದಂಗೆ ಒಂದು ಮೆಸೇಜ್ ಕೊಟ್ಟಂಗಿದೆ ಸಮಾಜಕ್ಕೆ. ನಾವು ಸಹಾಯ ಮಾಡೋ ದಿಕ್ಕಲ್ಲಿ ಅದಕ್ಕೆ ಉಂಡಿ ಕಾನ್ಸೆಪ್ಟ್ ಅಂತ ತಂದಿದ್ದು. ನಾವು ಹೂನಾರ ಅದು ಇದು ತೊಗೊಂಡೋಗಿ ಹಾಕಿ ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡೋದು ಬದಲು ಅವರಿಗೆ ಹಣದ ರೂಪದಲ್ಲಿ ಸಹಾಯ ಮಾಡಿದ್ರೆ ಅದೇನೋ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಅವ್ರ ಜೀವನಕ್ಕೆ ಒಂದು ದಾರಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಭಾಳ ಈಗ ನಮ್ಮ ಸಂಪೂರ್ಣ ನಮ್ಮ ಇದೇನು ಕೆ ಮಂಜುನಾಥ್ ಬಾಬು ಗೆಳೆಯರ ಬಳಗ ತಂಡ ಇದೆಯೋ ಭಾಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಸರಿಸುಮಾರು ಈಗಾಗಲೇ ಒಂದು 4 ರಿಂದ 5 ಲಕ್ಷ ಜನರವರೆಗೂ ಇದನ್ನು ವೈರಲ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ತಾವುಗಳು ಇದಕ್ಕೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಮೇಡಮ್.